ॐ नारसिंहाय विद्महे वज्रनकाय धीमहि तन्नो नृसिंह प्रचोदयात्। श्रीलक्ष्मी नारसिंहाय नमः। ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಇರೋದು ಸೂರತ್ದಲ್ಲೇ. ನಮ್ಮ ಚಾನಲ್ ಕಡೆದಿಂದ ಬರೋ ಎಲ್ಲಾ ವಿಡಿಯೋಸ್ ಕೂಡ ಸೂರತ್ ಮಹಾನಗರದಿಂದಾನೇ ಇರುತ್ತೆ. ಸೊ ಬಟ್ಟೆ ಬಿಸ್ನೆಸ್ ಮಾಡೋರು ಪ್ರತಿಯೊಬ್ಬರಿಗೆ ಗೊತ್ತು ಸೂರತ್ ಅಂತಂದ್ರೆ ಏನು. ಸೂರತ್ ಅಂತಂದ್ರೆ ಬಟ್ಟೆಗಳಿಗೆ ತವರು ಮನೆ. ಆ ಬಟ್ಟೆಗಳಿಗೆ ತವರು ಮನೆಯಲ್ಲಿ ನಾವು ಇವತ್ತು ವಿಸಿಟ್ ಮಾಡಿದೀವಿ ಕನ್ನಡಿಗರ ಫ್ಯಾಕ್ಟರಿ ಔಟ್ಲೆಟ್ ಆಗಿರುವ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋ. ಸೊ ಇವೆಲ್ಲ ಕೂಡ ನಿಮಗೆ ಎಷ್ಟೋ ಜನಕ್ಕ ಭಯ ಇರುತ್ತೆ, ಏನಂತ, ಯಾರಾದ್ರೂ ಕೊಂಡ್ಕೊಂತ ಇದಾರ, ಯಾರಾದ್ರೂ ಕೊಂಡ್ಕೊಂಡಿದ್ದಾರೆ, ನಾವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ. ಸೊ ಭಯನೇ ಬೇಡ, ನಿಮ್ಗೆ ಲೈವ್ ಪ್ರೂಫ್ಸ್ ಎಲ್ಲ ಕೂಡ ಪಾರ್ಸಲ್ ತೋರ್ಸಕತ್ತಿದೀನಿ. ಇವೆಲ್ಲ ಕೂಡ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋ ಕಡೆದಿಂದ ಸೊ ಸೌತ್ ಇಂಡಿಯಾಗ ಹೋಗ್ತಾ ಇರುವಂತಹ ಪಾರ್ಸಲ್ಸ್ ಅವೆಲ್ಲ ಕೂಡ. ಸೊ ಇನ್ನು ಒಳಗ ಹೋಗೋಣ. ಸೊ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋದಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತಂದ್ರೆ ಈ ಕಡೆ ನೋಡ್ಬೋದು. ಇವೆಲ್ಲ ಕೂಡ ಬ್ಲೌಸ್ ಪೀಸಸ್ ಸಿಗುತ್ತೆ. ಮ್ಯಾಚಿಂಗ್ ಸೆಂಟರ್ ಬಿಸ್ನೆಸ್ ಗಾಗಿ ನಿಮ್ಗೆ ಬ್ಲೌಸ್ ಪೀಸು, ಲೈನಿಂಗ್ ಫಾಲ್ಸು, ಅಸ್ತರ್ಸು ಎಲ್ಲ ಕೂಡ ಸಿಗುತ್ತೆ. ಇನ್ನು ಸೀರೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಕ್ಯಾಟ್ಲಾಗ್ ಸ್ಯಾರೀಸು, ಪೂನಂ ಸ್ಯಾರೀಸು, ಸಿಲ್ಕ್ ಸ್ಯಾರೀಸು, ಆರ್ಗಂಜಾ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸು, ಕ್ರೇಪ್ ಸ್ಯಾರೀಸು ಎಲ್ಲಾ ರೀತಿಯ ಸೀರೆ ಸಿಗುತ್ತೆ. ಇನ್ನೊಂದು ವಿಷಯ, ಇಲ್ಲ ನಾವು ಡ್ರೆಸ್ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಡ್ರೆಸ್ ಸಿಗುತ್ತೆ, ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ಒಟ್ನಲ್ಲಿ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಏನೇನ್ ಐಟಮ್ ಬೇಕೋ, ರೆಡಿಮೇಡ್ ಐಟಮ್, ರಾ ಮೆಟೀರಿಯಲ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಅದು ಕೂಡ ಫ್ಯಾಕ್ಟರಿ ರೇಟ್ಗೆ ಸಿಗುತ್ತೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋ ಅಂತಂದ್ರೆ ನಮ್ಮ ಕನ್ನಡಿಗರ ಫ್ಯಾಕ್ಟರಿಗೆ ಸಂಬಂಧಪಟ್ಟಿರುವ ಹೋಲ್ಸೇಲ್ ಅಂಗಡಿ, ಫ್ಯಾಕ್ಟರಿ ಅಂಗಡಿ. ಹೋಲ್ಸೇಲ್ ಕಿಂತ ಕಮ್ಮಿ ರೇಟ್ ಅಲ್ಲಿ ಬರುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ. ಕನ್ನಡ ಮಾತಾಡ್ತಾರೆ, ಲೈವ್ ವಿಡಿಯೋ ಕಾಲ್ ಸೆಲೆಕ್ಷನ್ ಇರುತ್ತೆ. ನೀವು ಏನ್ ನೋಡಿದ್ರೆ ಅದೇ ನಿಮ್ ಮನೆಗೆ ಕಳಿಸ್ತಾರೆ. ಎಷ್ಟು ತಗಂತೀರಾ ಅಷ್ಟು ತಗೊಳ್ಳಿ. ಇವೆಲ್ಲ ಕೂಡ ಪಾರ್ಸಲ್ ಹೋಗಕತ್ತಿದೆ. ಸೊ ನೀವೆಷ್ಟು ತಗಂತೀರಾ ಅಷ್ಟು ತಗೊಳ್ಳಿ, ಎಷ್ಟು ಮಾರ್ತಿರೋ ಅಷ್ಟು ಮಾರ್ರಿ. ಬಟ್ ಸೇಲ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗ ಕೊಟ್ಟಿದೀವೋ ಹಂಗ ನಮ್ಗೆ ಕೊಡ್ರಿ, ವಾಪಸ್ ಕೊಡ್ರಿ, ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಅನ್ನಂತಹ ಜೆನ್ಯೂನ್ ಮ್ಯಾನುಫ್ಯಾಕ್ಚರರ್ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನೀಡ್ತಾ ಇದ್ದೀನಿ. ಕಳೆದ 3 ವರ್ಷದಿಂದ ಎಷ್ಟೋ ಜನ ಕರ್ನಾಟಕದಿಂದ ಕೊಂಡ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡಿದ್ದಾರೆ. ಬೀದರು, ಕಲಬುರ್ಗಿ, ಹುಬ್ಳಿ, ಧಾರವಾಡ, ನಾರ್ತ್ ಕರ್ನಾಟಕ, ಈಸ್ಟ್ ಕರ್ನಾಟಕ, ವಾಯು ಕರ್ನಾಟಕ, ಬ್ಯಾಂಗ್ಳೂರು, ಮಂಗಳೂರು, ಮೈಸೂರು ಪಕ್ಕದಲ್ಲಿರುವ ಕೇರಳದವರು, ಈ ಕಡೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿರುವ ತಮಿಳುನಾಡು, ಆಂಧ್ರದವರು ಎಲ್ಲ ಕೂಡ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುವಂತಹ ಏಕೈಕ ಅತಿ ದೊಡ್ಡ ಫ್ಯಾಕ್ಟರಿ ಪ್ರಾಂಜಾಲ್ ಡಿಸೈನರ್ ಸ್ಟುಡಿಯೋ ಅಂತ ಹೇಳ್ತಾ, ಸೂರತ್ ಬಂದ್ರೆ ಮಸ್ಟ್ ಅಂಡ್ ಶುಡ್ ವಿಸಿಟ್ ಮಾಡಿ. ಬರಕ್ ಆಗಲ್ಲ ಅಂತಂದ್ರೆ ಆನ್ಲೈನ್ ಆರ್ಡರ್ ಕೊಡಿ. ನೀವು ಏನ್ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ ಮನೆಗೆ ಕಳಿಸ್ತಾರೆ ಅಂತ ಹೇಳ್ತಾ, ಸೊ ಆಷಾಢ ಮಾಸ ಮತ್ತು ಶ್ರಾವಣ ಮಾಸಕ್ಕಾಗಿ ಹೊಸ ಕಲೆಕ್ಷನ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬಂದಿದೆ. ಆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೊಮ್ಮೆ ಕರ್ನಾಟಕಕ್ಕೆ ಸ್ವಾಗತ. ಎಸ್ ಸರ್. ಈಗ ಆಷಾಢ ಮಾಸ ಅಂತಂದ್ರೆ ನಿಮ್ಗೆ ಗೊತ್ತು, ಸೀಸನ್ ಶುರು ಆಗ್ತಾ ಇದೆ. ಹೌದೌದು. ಆಷಾಢ, ಶ್ರಾವಣ, ಗಣೇಶ ಚತುರ್ಥಿ, ನವರಾತ್ರಿ ಸೀಸನ್. ಬಟ್ ಸೀಸನ್ ಸಮಯದಲ್ಲಿ ಬಟ್ಟೆ ತುಂಬಿದ್ರೆ ಚೆನ್ನಾಗಿರುತ್ತೆ, ಅಡ್ವಾನ್ಸ್ ಆಗಿ ತುಂಬಿದ್ರೆ ಚೆನ್ನಾಗಿರುತ್ತೆ ಎಂಬುದು ನಮ್ಗೊಂದು ಡೌಟ್ ಸರ್. ಈಗ ಮಳಿ ಬಂದಾಗೆ ನಾವು ಸೇತು ಹಾಕ್ತಾ ಏನ್ ಹೇಳ್ತಾರಲ್ಲ ಸರ್, ಆಗಲ್ಲ. ಮಳಿ ಬರಕ್ಕಿಂತ ಮುಂಚೆನೆ ಬ್ರಿಡ್ಜ್ ಹಾಕ್ಬೇಕು, ಅವಾಗ ಆಗತ್ತೆ ವ್ಯಾಪಾರ. ಅಂಗಡಿ ಯಾರು ಓಪನ್ ಮಾಡ್ಬೇಕಂದ್ರೆ ನಾ 10ನೇ ತಾರೀಕು ಓಪನ್ ಇದೆ, 1ನೇ ತಾರೀಕು ಇಲ್ಲಿ ಸೂರತ್ ಬರ್ತಾ ಖರೀದಿಗೆ ಬರ್ತಾ ಅಂದ್ರೆ ಸೆಟಪ್ ಆಗೋದಿಲ್ಲ. 10ನೇ ತಾರೀಕು ಫಾರ್ ಎಕ್ಸಾಂಪಲ್ 10ನೇ ತಾರೀಕು ಓಪನಿಂಗ್ ಇದ್ರೆ 1 ತಿಂಗಳು ಮುಂಚಿಂದ ತಯಾರಿ ಮಾಡ್ಬೇಕಾಗುತ್ತೆ. ಅವಾಗ ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಬಟ್ಟೆ ಬರುತ್ತೆ, ಕರೆಕ್ಟ್ ಆಗಿ ನೀವು ಟ್ಯಾಗಿಂಗ್ ಮಾಡ್ಬೋದು, ಕರೆಕ್ಟ್ ಆಗಿ ಜೋಡಿಸಬಹುದು. ಆಮೇಲೆ ಏನೇನ್ ಮಧ್ಯದಲ್ಲಿ ಐಟಮ್ ಇಲ್ಲ ಅದು ಕೂಡ ನೀವು ಜೋಡಿಸ್ಕೊಂಡು ಇಟ್ಕೋಬಹುದು. ಡಿಫ್ರೆನ್ಸ್ ಟೈಮ್ ನಲ್ಲಿ ನಿಮಗೆ ಏನಾರ ಮತ್ತೆ ಒಂದು ಅಡಿಷನ್ ಮಾಡ್ಬೋದು. ಹಂಗ್ ವ್ಯಾಪಾರ ಆಗತ್ತೆ. ಕಸ್ಟಮರ್ ಫಸ್ಟ್ ಇಂಪ್ರೆಷನ್ ಇದೆ, ಲಾಸ್ಟ್ ಇಂಪ್ರೆಷನ್ ಅಂತ ಇರುತ್ತೆ. ಒಂದ್ಸತಿ ನಮ್ಮ ಅಂಗಡಿನಲ್ಲಿ ಏನ್ ಬರ್ತಾರೆ, ಒಳ್ಳೆ ಐಟಮ್, ಒಳ್ಳೆ ಟ್ರೀಟ್ ಕೊಟ್ರೆ ಲೈಫ್ ಟೈಮ್ ಅವರು ಇರ್ತಾರೆ. ಇಂಗ್ಲಿಷ್ ಇರ್ತಾರೆ, ಲೈಫ್ ಟೈಮ್ ನಲ್ಲಿ ಇರ್ತಾರೆ. ಫಸ್ಟ್ ಇಂಪ್ರೆಷನ್, ಲಾಸ್ಟ್ ಇಂಪ್ರೆಷನ್ ಅದು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸೊ ಇವತ್ತು ಓಪನ್ ಮಾಡ್ತೀವಿ ಅಂತಂದ್ರೆ ಒಂದು 10 ದಿವಸದಿಲ್ಲ, 1 ತಿಂಗಳು ಮುಂಚಿತವಾಗಿನೇ ನೀವು ಎಲ್ಲ ಕೂಡ ಸೀರೆ ಬಟ್ಟೆ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಂಡು ಓಪನ್ ಮಾಡಬೇಕು. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಓಕೆ ಸರ್. ಸೆಕೆಂಡ್ ಏನ್ ಸರ್, ಮ್ಯಾನುಫ್ಯಾಕ್ಚರರ್ ಮತ್ತೆ ಹೋಲ್ಸೇಲರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅದು ಕೂಡ ಹೇಳ್ತೀನಿ. ಮ್ಯಾನುಫ್ಯಾಕ್ಚರರ್ ಏನಿದೆ, ಡೈಲಿ ಪ್ರೊಡಕ್ಷನ್ ಬರ್ತಾ ಇರುತ್ತೆ, ಹೊಸ ಐಟಮ್ಸ್ ಸಿಗುತ್ತಾನೆ ಇರುತ್ತೆ. ಆದ್ರೆ ಹೋಲ್ಸೇಲರ್ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ತಗೊಂತಾರೆ, ಅಲ್ಲಿಂದ ತಗೊಂಡು ನಮಗೆ ಕೊಡ್ತಾರೆ.
ಆದ್ರೆ ಹೋಲ್ಸೇಲ್ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತೀವಿ ಅವ್ರಿಗೆ ಮಾಡ್ತಾರೆ ಫಸ್ಟ್ ಅವ್ರು ಹಳೆ ಸ್ಟಾಕ್ ಖಾಲಿ ಮಾಡ್ತಾರೆ. ಸೆಕೆಂಡ್ ಅವ್ರೇನ್ ಮಾಡ್ತಾರೆ ನಿಮಗೆ ಸೆಕೆಂಡ್ ಟೈಮ್ ನಲ್ಲಿ ಹೊಸ ಮಾಲ್ ತೋರಿಸ್ತಾರೆ. ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಫಸ್ಟ್ ಇಂದಾನೆ ಅವ್ರ ಹತ್ರ ಡೈಲಿ ಅವ್ರಿಗೆ ಏನಂದ್ರೆ ಹೊಳಿನಲ್ಲಿ ನೀರ್ ಬರ್ತಾ ಇದ್ರೆ ಹೊಳಿ ಚೆನ್ನಾಗಿರ್ತಂಗೆ ಇದು ನಿಂತ್ಕೊಂಡ್ರೆ ಮ್ಯಾನುಫ್ಯಾಕ್ಚರ್ ಅವ್ರು ನಿಂತ್ಕೊಂಡ್ ಬಿಡ್ತಾರೆ. ಅವ್ರು ಡೈಲಿ ಖಾಲಿ ಮಾಡ್ತಾನೆ ಇರ್ತಾರೆ. ಸೊ ನಮ್ ಕಾನ್ಸೆಪ್ಟ್ ಏನಿದೆ ಸರ್, ಮ್ಯಾನುಫ್ಯಾಕ್ಚರಿಂಗ್ ಡೈಲಿ ಹೊಸ ಸ್ಟಾಕ್ ಬರುತ್ತೆ ನಮ್ಮ ಹತ್ರ. ಸಾಯಂಕಾಲ ಏನು ಉಳಿತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಇದೆ ಅವರಿಗೆಲ್ಲ ಹಂಚಿ ನಾವು ಕ್ಲೀನ್ ಮಾಡ್ಬಿಡ್ತೀವಿ. ಸೊ ಮ್ಯಾನುಫ್ಯಾಕ್ಚರರ್ ಜೊತೆ ನೀವು ಟೈ ಅಪ್ ಆಗಿದ್ರೆ ನಿಮ್ಗೆ ಯಾವ ಬೆನಿಫಿಟ್ ಇರುತ್ತೆ ಎಂಬುದು ನಮ್ಗೆ ಅಣ್ಣವ್ರು ಹೇಳಿದ್ದಾರೆ. ಅಷ್ಟೇ. ಸೂರತ್ ದಲ್ಲಿ ಅತಿ ದೊಡ್ಡ ಕನ್ನಡಿಗರ ಅಂಗಡಿ ಇದು, ಫ್ಯಾಕ್ಟರಿ ನವರ ಅಂಗಡಿ ಇದು. ಸೊ ಸೂರತ್ ಬಂದ್ರೆ ಖಂಡಿತ ವಿಸಿಟ್ ಮಾಡಿ. ಆಮೇಲೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೋಲ್ಸೇಲರ್ ಇಂದ ಡಿಫ್ರೆನ್ಸ್ ಏನಂದ್ರೆ ನಿಮಗೆ 20-25% ಕೂಡ ನಿಮಗೆ ಲಾಭ ಕಮ್ಮಿ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ 25% ನಿಮಗೆ ಕಮ್ಮಿ ರೇಟ್ ನಲ್ಲಿ ಬಟ್ಟೆ ಸಿಗುತ್ತೆ. ಹೋಲ್ಸೇಲರ್ 20-25% ಲಾಭ ತಗೊಂಡು ನಿಮಗೆ ಕೊಡ್ತಾರೆ ಬಟ್ಟೆ. ಅವ್ರದ್ದು ಮಕ್ಳು ಇದ್ದಾರೆ, ಅಂಗಡಿ ಇದ್ದಾರೆ, ಮಕ್ಳು ಅಂದ್ರೆ ಅಂಗಡಿ ಇದೆ, ಅಂಗಡಿನಲ್ಲಿ ಸ್ಟಾಫ್ ಇದ್ದಾರೆ, ಅವ್ರು ಬಾಡಿ ಕಟ್ತಾರೆ, ದುಡಿಮೆ ಮಾಡ್ಬೇಕಂತ ಇದ್ದಾರೆ. ಈ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸರ್ ಈ ಒಂದೇ ಸೀರೆ ಇದೆ 10,000 ಪೀಸ್ ಡೆವಲಪ್ ಮಾಡ್ತೀವಿ. ನಮಗೆ 5 ರೂಪಾಯಿ ಪೀಸ್ ಸಿಕ್ಕರನ್ನು 10,000 ಪೀಸ್ ಸೇಲ್ ಮಾಡಿದ್ರೆ ಎಷ್ಟಾಯ್ತು ಸರ್? 50,000 ಮೇಲ್ಪಟ್ಟು ಹಂಗೆ ಆ ಟೈಪ್ ವ್ಯಾಪಾರ ನಮ್ದು ಇರುತ್ತೆ. ನಮ್ದು ವಾಲ್ಯೂಮ್ ಬಿಸ್ನೆಸ್ ಇರುತ್ತೆ. ನಮಗೆ ಲಾಭ ಜಾಸ್ತಿ ಬೇಡ, ನಮಗೆ ವ್ಯಾಪಾರ ಜಾಸ್ತಿ ಬೇಕು. ಯಾಕಂದ್ರೆ ನಮ್ಮ 2,000 ಮಂದಿ ಏನ್ ಕೆಲಸ ಮಾಡಕತ್ತಾರೆ ಫ್ಯಾಕ್ಟ್ರಿನಲ್ಲಿ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡ್ಬೇಕು. ನಾ ಇದೇ 20 ರೂಪಾಯಿ ಪೀಸ್ ದುಡಿಯಕ್ ಹೋದ್ರೆ 20% ದುಡಿಯಕ್ ಹೋದ್ರೆ ನಂದು ವ್ಯಾಪಾರ ಕಮ್ಮಿ ಆಗತ್ತೆ, ಮುಂದೆ ಫ್ಯಾಕ್ಟ್ರಿ ನಡೆಯೋದಿಲ್ಲ. ನಾನು ಕೂಡ ಹೋಲ್ಸೇಲ್ ಲಿಸ್ಟ್ ನಲ್ಲಿ ಬಂದ್ಬಿಡ್ತೀನಿ. ರೂಪಾಯಿ ಲಾಭ ಸಿಕ್ಕಿದ್ರೆ ಸಾಕು ಅಂತ ಸಾರ್ ಉದ್ದೇಶ. ಸರ್ ಇವತ್ತು ಏನ್ ಕಲೆಕ್ಷನ್ ತೋರ್ಸಕತ್ತಿದ್ದೀರಾ? ಇವತ್ತು ಸರ್ ಇದು ಫುಲ್ ಎಂಜಾಯ್ ಅಂದ್ರೆ ಯುನಿಕ್ ಟೇಸ್ಟ್ ಸರ್. ನಮ್ಮ ಸೌತ್ ನಲ್ಲಿ ಇದು ಬೇಕೇ ಬೇಕು. ಇದು ಇಲ್ಲ ಅಂದ್ರೆ ಅಂಗಡಿ ನಡೆಯೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಡೆಡ್ ಸ್ಟಾಕ್ ಇಲ್ಲ, ರಿಸ್ಕ್ ಫ್ರೀ ಬಿಸ್ನೆಸ್. ಏನು ನಿಮ್ದು 1 ರೂಪಾಯಿನೂ ಹಾನಿ ಆಗಲ್ಲ, ಅಷ್ಟು ಕ್ಲೀನ್ ಗ್ಯಾರಂಟಿ ಬಿಸ್ನೆಸ್ ಇದೆ ಇದು. ಈ ಟೈಪ್ ಈಗ ಹಬ್ಬದಲ್ಲಿ ಆಗ್ಲಿ, ಫೆಸ್ಟಿವಲ್ ಆಗ್ಲಿ, ಆಮೇಲೆ ನೀವು ಹೇಳ್ಬೇಕಂದ್ರೆ ಬರ್ಡೇ ಮದ್ವೆ ಸೀಸನ್ ಆಗ್ಲಿ, ಎಲ್ಲಾ ಕಡೆ ಇದು ಐಟಮ್ ಸೇಲ್ ಆಗಂತ ಐಟಮ್. ಆಮೇಲೆ ಆಡಿ ಮಾಸ ಅಂತ ಹೇಳ್ತಿರ್ಬೋದು ಸರ್, ಆಷಾಢ ಮಾಸ. ಅದಕ್ಕೆ ಮಾಸದಲ್ಲಿ ಇದು ಆಷಾಢ ಮಾಸದಲ್ಲಿ ಇದು ನಾವು ರೀಸನಬಲ್ ರೇಟ್ ನಲ್ಲಿ ಸೇಲ್ ಮಾಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ ಆಗ್ತಾನೆ ಇರ್ತಲ್ಲ, ಈ ಟೈಮ್ ನಲ್ಲಿ ನೀವು ಬಟ್ಟೆ ತುಂಬಾ ಅಂತ ಪ್ರೊಡಕ್ಷನ್. ಇದು ಪಲ್ಲು ಅನ್ನ, ಇದು ಪಲ್ಲು, ಇದು ಬ್ಲೌಸ್, ಇದು ಬ್ಲೌಸ್ ಸರ್. ಇದು ಹಸಿರು ಕಲರ್ ಬ್ಲೌಸ್, ಪ್ಲೇನ್ ಬ್ಲೌಸ್. ಬಾರ್ಡರ್ ಇದೆ ಸರ್. ಆಮೇಲೆ ಇದು ನಿಮಗೆ ಬೇಕಾದಂತ ಕ್ರೇಪ್ ಐಟಮ್. ಕ್ರೇಪ್ ಹೌದು, ಫುಲ್ 100% ಕ್ರೇಪ್. ಬರ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್, ರಿಕ್ವೆಸ್ಟ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಬರ್ಕೊಳ್ಳಿ. ನಿಮ್ ಮರ್ತ್ ಬಿಡ್ತೀರಾ. ಕ್ರೇಪ್ ಐಟಮ್ ನಮ್ಮ ಕರ್ನಾಟಕದಲ್ಲಿ 100ರಲ್ಲಿ 75% ಲೇಡೀಸ್ ಇಷ್ಟಪಟ್ಟ ಅಂತ ಐಟಮ್. ಇದಕ್ಕೆ ನಿಮಗೆ ಯಾವ್ದು ಹಣಿಲ್ಲ. ಇದು ಒಂದ್ ಸೀರೆ ತೋರಿಸ್ತಾ ಇದ್ರೆ ನೀವು 10 ಸೀರೆ ಫೇಲ್ ಆಗಿದ ಮೇಲೆ ಇದು ತೋರಿಸ್ಬಿಟ್ರೆ ಕಸ್ಟಮರ್ ತಗೊಂಡ್ ಹೋಗ್ತಾರೆ ಒಂದ್ಸಲಿ. ಇಲ್ಲಪ್ಪ ಒಂದು ಐಟಮ್ ಕೊಟ್ಟಿರು ಅಂತ ಹೇಳಿ. ಸೊ ವಿಡಿಯೋ ಎಂಡ್ ವರೆಗೂ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಯಾಕಂದ್ರೆ ಅದ್ರಲ್ಲಿ ನಿಮಗೆ ದಿವಸ ಹೊಸ ಐಟಮ್ ಸಿಗುತ್ತೆ ನೋಡಕ್ಕೆ. ಇದು ಆಫರ್ ಏನಾದ್ರೂ ಇದೆ ಸರ್? 100% ಆಫರ್ ರೇಟ್ ನೋಡ್ರಿ. ರೇಟ್ ನಾನ್ ಬಿಡಕ್ ಆಗಲ್ಲ, ಯಾಕೆ ಕೊಡ್ತಾನೆ. ಹೋಲ್ಸೇಲರ್ ತಗೊಂತಾರೆ, ರಿಟೇಲರ್ ತಗೊಂತಾರೆ, ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಎಲ್ಲ ರೇಟ್ ಬಿಟ್ರೆ ಮತ್ತೆ ಓಪನ್ ಆಗಿದ್ಮೇಲೆ ವ್ಯಾಪಾರ ಮಾಡಕ್ಕಾಗಲ್ಲ. ಆಫರ್ ಆದ್ರೆ ಇದೆ, ಆಫರ್ ಇದೆ, ಆಫರ್ 100% ಇದೆ. ಇದು ಟೌನ್ ಟು ಟೌನ್ ಜಕಾರ್ಡ್ ಬಾರ್ಡರ್. ನನ್ನ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಕ್ ಆಗಲ್ಲ, ಆದ್ರೆ ನಿಮಗೆ ಒಂದ್ ಹೇಳ್ತೀನಿ, ಫಾಯಿಲ್ ಫೀಲ್ ಕ್ವಾಲಿಟಿ ಎಂತ ಇದಿದೆ ಇದ್ರ ಬಗ್ಗೆ ನೋಡ್ಬೋದು. ಇದು ನೋಡಿ ಸರ್, ನಮ್ ಯಾನ್ ನೋಡ್ರಿ, ಯಾನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕ್ವಾಲಿಟಿ ಯಾನ್ ಇದೆ. ಇದು ಯಾನ್ ಇಂದ ಟೆಸ್ಟಿಂಗ್ ಮಾಡ್ಬೋದು, ಲೆಬೋರೇಟರಿ ಟೆಸ್ಟ್ ಮಾಡ್ಬೋದು. ನಾವು ಯಾವ ಯಾನ್ ಯೂಸ್ ಮಾಡ್ತೀವಿ, ಇಂಪೋರ್ಟ್ ಒಳ್ಳೆ ಯಾನ್ ಯೂಸ್ ಮಾಡಿ ಒಳ್ಳೆ ಸೀರೆ ಕೊಡ್ತೀವಿ. ಯಾಕಂದ್ರೆ ಇದು ಸೀರೆ ನಾವು ಚೆನ್ನಾಗಿ ಕೊಟ್ರೆ ಇದ್ರ ಹಿಂದೆ ನಮ್ ಪ್ರಿಂಟ್ ಸೆಕ್ಷನ್ ಬಹಳ ಚೆನ್ನಾಗಿ ನಡೀತೆ, ಡೈಲಿ ವೇರ್ ಚೆನ್ನಾಗಿ ನಡೀತೆ. ಯಾಕಂದ್ರೆ ಮೇನ್ ಸೀರೆ ಇದು. ಹೌದಾ? ಊಟ ಮಾಡಕ್ ಹೋಗ್ತೀವಲ್ಲ, ಅಲ್ಲಿ ಏನಾದ್ರೆ ಉಪ್ಪಿನಕಾಯಿ ಲಡ್ಡು ಎಲ್ಲ ಟೇಸ್ಟ್ ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಲಡ್ಡು ಚೆನ್ನಾಗಿರಲ್ಲ ಅಂದ್ರೆ ಯಾವ್ದು ಚೆನ್ನಾಗಿರಲ್ಲ ಅಂದ್ರೆ ತಿಳ್ಕೊಂತಂಗೆ. ಸೊ ಇದು ಒಂದು ಐಟಮ್ ನೋಡಿ ಸರ್, ಪ್ಲೇನ್ ಕಾನ್ಸೆಪ್ಟ್. ನಾವು ಕರ್ನಾಟಕ ಸ್ಪೆಷಲ್ ಸರ್. ಇದು ಇಡೀ ಸೂರತ್ ನಲ್ಲಿ ಯಾರು ಸೇಲ್ ಮಾಡಕ್ಕಾಗಲ್ಲ. ನೋಡ್ರಿ ಫ್ರೆಂಡ್ಸ್, ಮತ್ತೆ ಹೇಳ್ತೀನಿ, ತಿರ್ಗಾ ಹೇಳ್ತೀನಿ, ವಾರ ಹೇಳ್ತೀನಿ, ಸೂರತ್ ನಲ್ಲಿ ಕನ್ನಡ ಮಾತಾಡೋರು ಬಹಳ ಸಿಗ್ತಾರೆ. ನಮ್ಮ ಕಡೆಯಿಂದ ಕಲ್ತಿ ಮಾತಾಡೋರು ಬಹಳ ಸಿಗ್ತಾರೆ. ಆದ್ರೆ ಕನ್ನಡಿಗಾರ ಅಂಗಡಿ ಯಾರು ಇಲ್ಲ. ಬ್ಲಡ್ ನಲ್ಲಿ ಕನ್ನಡ ಯಾರ್ದು ಇಲ್ಲ. ಒಂದು ಅದು ಮೊನೊಪಲಿ ಇದೆ ನಿಮಗೋಸ್ಕರ. ಇದು ನೋಡಿ ಸರ್, ಇದು ಪಲ್ಲು ಸರಕು, ಇದು ಬ್ಲೌಸ್. ಓಕೆ, ಬಟ್ಟೆದು ಸಿಸ್ಟರ್ ಬ್ರದರ್ಸ್ ಒಂದ್ಸಲಿ ಕಲರ್ ಕ್ವಾಲಿಟಿ ನೋಡಿ. ಒಳ್ಳೆ ಬಟ್ಟೆ ಇರ್ತದೆ, ಕಲರ್ ಶೈನಿಂಗು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಎಷ್ಟು ಕಲರ್ ಶೈನಿಂಗ್ ಇದೆ. ಬಟ್ಟೆದಲ್ಲಿ ಶೈನಿಂಗ್ ಕ್ವಾಲಿಟಿ ಹೆಂಗಿದೆ, ಯಾವ ಕ್ವಾಲಿಟಿ ಮೇಲೆ ನಾವು ಮೇಂಟೈನ್ ಮಾಡಿ ಇದು ಮಾಡಿದೀವಿ.
ರೇಟ್ ನೋಡಲ್ಲ, 5 ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ನೋಡಲ್ಲ, ಆದ್ರೆ ಕ್ವಾಲಿಟಿ ನೋಡ್ತೀವಿ. 5 ರೂಪಾಯಿ ರಿಟೇಲ್ ಅಂಗಡಿಯವ್ರು ತಗೊಂಡ್ರೆ 10 ರೂಪಾಯಿ ಜಾಸ್ತಿ ಬಿದ್ರೂ ಅವ್ರಿಗೆ ಇದು ಇಲ್ಲ, ಆದ್ರೆ ಕ್ವಾಲಿಟಿ ಚೆನ್ನಾಗಿ ಕೊಟ್ರೆ 10 ಗುಣ ನಾವು ದುಡಿಬಹುದು. ಸೊ ಈ ಟೈಪ್ ಎಲ್ಲ ಕಾನ್ಸೆಪ್ಟ್ ನಿಮ್ಗೋಸ್ಕರ ತಗೊಂಡ್ ಬಂದೀನಿ. ಕ್ರೇಪ್ ನಲ್ಲಿ ನಮ್ಮ ಹತ್ರ ಇಲ್ಲ ಅಂದ್ರೆ ಒಂದೊಂದು ಐಟಮ್ ನಲ್ಲಿ 10-20 ಕಲರ್ಸ್ ಇದೆ. ನೀವು 6 ಕಲರ್ 8-10 ಕಲರ್ ಹಾರ್ಸ್ಕೊಂಡು ತಗೋಬಹುದು, ಆರಾಮಾಗಿ ಬೇಕಾದಂಗೆ ತಗೋಬಹುದು. ನಿಮಗೆ ಸೇಲ್ ಆಗೇ ಆಗತ್ತೆ, ಗ್ಯಾರಂಟಿ ಬರ್ದ್ ಕೊಡ್ತೀನಿ, ಹಾನಿ ಆಗಲ್ಲ. ಈ ಬಿಸ್ನೆಸ್ ಸೆಟ್ ಆದ್ರೆ ನೀವು ಒಳ್ಳೆ ಬಿಸ್ನೆಸ್, ಒಳ್ಳೆ ರೇಂಜ್ ಐಟಮ್ ಸೇಲ್ ಮಾಡೋದು ಕಲ್ತು ಬಿಡ್ತೀರಾ. ಇವೆಲ್ಲ ಕೂಡ ಕ್ರೇಪಾ ಸರ್? ಹೌದೌದು, ಇದೆಲ್ಲ ಕ್ರೇಪ್ ಸರ್. ಸರ್ ಕ್ರೇಪ್ ಫುಲ್ ಫೇಮಸ್ ಸರ್. ನಮ್ ಗದಗು, ಧಾರವಾಡ, ಹುಬ್ಳಿ, ಕಾರವಾರ, ಕುಂದಾಪುರ ಈ ಕಡೆ ಎಲ್ಲ ಎಷ್ಟು ಕಳಿಸ್ತೀವಿ ಸರ್ ನಾವು. ಇದು ಬಟ್ಟೆ ಸೂಪರ್ ಆಗಿದೆ ಸರ್. ಮೆಂಗಳೂರಿನಲ್ಲಿ ನಮ್ಮ ಎಷ್ಟು ಶೋರೂಮ್ಸ್ ನಡೀತಿದೆ, ಮೆಂಗಳೂರು, ಮೈಸೂರು, ಬೇಕಾದಷ್ಟು ಕಸ್ಟಮರ್ ಬರ್ತಾ ಇರ್ತಾರೆ ಸರ್. ನೀವು ಬರ್ಬೋದು, ಈ ಕಡೆ ನಮ್ಮ ಹತ್ರ ಲೈವ್ ಬರ್ರಿ, ಅಂಗಡಿನಲ್ಲಿ ನೋಡ್ಕೊಂಡು ತಗೊಂಡ್ ಹೋಗ್ರಿ. KGF ಇಂದ ಎಷ್ಟು ಕಸ್ಟಮರ್ಸ್ ಇದಾರೆ ಸರ್ ನಮ್ಮ ಹತ್ರ. ತುಂಬಾನೇ ಇದೆ. ಈ ಟಿಪ್ಟೂರು ಆ ಕಡೆ ಎಲ್ಲ ನಾವು ಹೇಳ್ತೀವಿ ನಮ್ಮ ಊರ ಹೆಸರು, ಆ ಎಲ್ಲಾ ಊರಿನಿಂದಾನೇ ಇದಾರೆ. ಕರ್ನಾಟಕ ಓನ್ಲಿ ಕರ್ನಾಟಕದಿಂದಾನೇ ಅಲ್ಲ, ಫಾರಿನ್ ಕಂಟ್ರೀಸ್ ದಲ್ಲಿ ಇರುವ ಕನ್ನಡಿಗರು ಕೂಡ ಬಂದು ತಗೊಂಡು ಹೋಗ್ತಾರೆ. ಒಂದ್ಸಲಿ ತೋಲ್ ತಕಡಿ ಇದ್ರೆ ತಕಡಿ ಮಾಡಿ ತೋರಿಸ್ತೀನಿ, ಎಷ್ಟು ಲೈಟ್ ವೇಟ್ ನಲ್ಲಿ ಒಳ್ಳೆ ಕೇರ್ ಕೊಟ್ಟಿನಿ. ಲೈಟ್ ವೇಟ್ ಇದೆ, ನಾನು ಕೂಡ ನೋಡಿದೆ, ಅದೇ ನಿಮ್ನ ಕೇಳೋಣ ಅಂತ ಅನ್ಕೊಂಡೆ. ತುಂಬಾ ಲೈಟ್ ವೇಟ್ ಆಗಿದೆ. ಡಿಸೈನ್ ಈ ಟೈಪ್ ಡಿಸೈನ್ಸ್ ಬೇರೆ ಬೇರೆ ಸಿಗುತ್ತೆ ಸರ್, ಬೇರೆ ಡಿಸೈನ್ಸ್ ಸಿಗುತ್ತೆ, ಕಲರ್ ಸಿಗುತ್ತೆ. ನೋಡ್ತೀರಾ ಈ ಕಡೆ ಎಲ್ಲ ನಿಮ್ಗೆ ಕೊಡ್ತೀನಿ, ಈ ಟೈಪ್ ಎಲ್ಲ ಐಟಮ್ ನಿಮ್ಗೆ ಸಿಗುತ್ತೆ. ಇವೆಲ್ಲ ಕ್ರೇಪ್ ದಲ್ಲಿ ಬಂದಿರುವ ನ್ಯೂ ಮಾಡೆಲ್ ಡಿಸೈನ್ ಸ್ಯಾರೀಸ್, ಇವೆಲ್ಲ ನ್ಯೂ ಡಿಸೈನ್ ಸ್ಯಾರೀಸ್. ಇದು ಕ್ರೇಪ್ ನಲ್ಲಿ ಮಧ್ಯದಲ್ಲಿ ನಾವು ಜರಿ ಕೊಟ್ಟಿದೀವಿ. ಹೌದು, ಇದು ಕೂಡ ಸೂಪರ್ ಸ್ಟ್ಯಾಂಡರ್ಡ್ ಆಗಿ ಕಾಣಿದೆ, ಬಹಳಷ್ಟು ಡಿಮಾಂಡ್ ನಲ್ಲಿ ಇದೆ. ಇದು ಎಲ್ಲ ಡಿಜಿಟಲ್ ಪ್ರಿಂಟ್ ಇದೆ ಸರ್. ಕಸ್ಟಮರ್ ಇನ್ ಡಿಮಾಂಡ್ ಇಂದ ನಾವು ಈ ಟೈಪ್ ಡೆವಲಪ್ ಮಾಡಿದೀವಿ. ಇದು ನೋಡ್ರಿ, ಇದರಲ್ಲಿ ತೋರಿಸ್ತೀನಿ. ಇದೇ ಸೀರೆ ಇದೆ, ಇದು ಒಂದು ಪ್ಲೇನ್ ಇದೆ. ಪ್ಲೇನ್ ನಲ್ಲಿ ನಾವು ಪ್ರಿಂಟ್ ಕೂಡ ಡೆವಲಪ್ ಮಾಡಿದ್ವಿ. ಟೇಸ್ಟ್ ಇದೆ ನೋಡ್ತೀರಾ ಡಿಫ್ರೆನ್ಸ್? ಅಣ್ಣವ್ರೆ ಅಕ್ಕವ್ರೆ ನೋಡಿ, ಯಾರ ಅಂಗಡಿನವ್ರು ಇದ್ದಾರೆ, ಒಂದ್ಸಲಿ ನೀವು ನಿಮ್ಮ ಅಕ್ಕಪಕ್ಕ ಹೋಲ್ಸೇಲ್ ಅಂಗಡಿಯಿಂದ ಸೆಲೆಕ್ಷನ್ ಪರ್ಚೇಸ್ ಮಾಡಕ್ಕಿಂತ ಮುಂಚೆ ಒಂದ್ಸಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೋಡಿ. ನಿಮ್ಗೆ ಬಿಟ್ಟಿರೋದು ಅಲ್ಲಿಂದ ತಗೊಳ್ಳಿ, ಇಲ್ಲಿಂದ ತಗೊಳ್ಳಿ. ಆದ್ರೆ ಕಂಪೇರ್ ಮಾಡಿಲ್ಲ ಅಂದ್ರೆ ನಿಮಗೆ ಹಾನಿ ಲಾಭ ಗೊತ್ತಾಗೋದಿಲ್ಲ. ಕಂಪ್ಯಾರಿಸನ್ ಮಾಡಿಲ್ಲ ಅಂದ್ರೆ ಏನ್ ಗೊತ್ತಾಗಲ್ಲ. ಯಾರ ಶಾಪ್ ಕೀಪರ್ ಇದ್ದಾರೆ, ಒಂದ್ಸತಿ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ, ನಿಮ್ದು ಏನಿದೆ ಬಿಸ್ನೆಸ್ ಹೆಂಗಿದೆ ನಮ್ ಕಂಪ್ಯಾರಿಸನ್ ಮಾಡಿ ನೋಡಿ. ಇವೆಲ್ಲ ಕೂಡ ಕ್ರೇಪ್ಗೆ ಸಂಬಂಧಪಟ್ಟಿರುವ ಡಿಸೈನ್. ಅನ್ನೋರು ದೊಡ್ಡ ಮ್ಯಾನುಫ್ಯಾಕ್ಚರರ್. ಒಮ್ಮೆ ನೀವು ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾವು 15,000 ರೂಪಾಯಿ ಮೊಬೈಲ್ ತಗೊಂತೀವಲ್ಲ, 10 ಅಂಗಡಿನಲ್ಲಿ ಕಂಪೇರ್ ಮಾಡ್ತೀವಿ. ಖಂಡಿತ ಈ ರ್ಯಾಮು GB ಎಲ್ಲ ಕಂಪೇರ್ ಮಾಡಿ ಒಂದು ತಗೊಂತೀವಿ. ಹಂಗೆ ನಿಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ನೀವೇನ್ ಪರ್ಚೇಸ್ ಮಾಡ್ತೀರಾ, ಒಂದ್ಸಲಿ ನಮ್ಮ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ಕಂಪೇರ್ ಮಾಡಿ, ನಮ್ಮ ರೇಟ್ ಕಂಪೇರ್ ಮಾಡಿ, ಅದ ನಂತರ ನೀವು ತಗೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಹೆಂಗೆ ಅಲ್ಲಿಂದ ನಲ್ಲಿ ತಗೊಂಡಾಗತ್ತೀರಾ, ಆ ಡೆವಲಪ್ಮೆಂಟ್ ನಮ್ ಕಡೆ ತಗೊಂಡ ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ ಎಷ್ಟಾಗತ್ತೆ ಒಂದ್ ಡೈರಿನಲ್ಲಿ ನೋಟ್ ಮಾಡಿ, ಆಮೇಲೆ ಪರ್ಚೇಸ್ ಮಾಡಿ. ಆ ಮಾತು ನಿಮ್ಗೋಸ್ಕರ ಇದಕ್ಕೆ ಹೇಳ್ತೀನಿ ಅಂದ್ರೆ, ಡೈರೆಕ್ಟ್ ಬರೋಕೆ ಬಹಳ ಬೆನಿಫಿಟ್ ಸಿಗುತ್ತೆ. ಸುರತ್ ಬನ್ನಿ, ಒಂದ್ಸಲಿ ಬನ್ನಿ. ವ್ಯಾಪಾರ ಮಾಡಕತ್ತೀರಿ, ಲೈಫ್ ಲಾಂಗ್ ವ್ಯಾಪಾರ ಮಾಡಕತ್ತಿದ್ದೀವಿ, ಮಾಡ್ಬೇಕಂತ ಇದೀವಿ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪರಿಚಯ ಮಾಡಿ. ಮ್ಯಾನುಫ್ಯಾಕ್ಚರಿಂಗ್ ಪರಿಚಯ ಆದ್ಮೇಲೆ 10 ಮ್ಯಾನುಫ್ಯಾಕ್ಚರ್ ಸಿಗ್ತಾರೆ. ಆದ್ರೆ ಒಂದಕ್ಕೆ ನಾವು ಜೋಡ್ಸಕ್ ತಯಾರಿಲ್ಲ ಅಂದ್ರೆ 10 ಎಲ್ಲಿಂದ ಸಿಗ್ತಾರೆ. ಸಾಹೇಬ್ರು ಹೇಳ್ತಾ ಇದಾರೆ. ಸೊ ಇವೆಲ್ಲ ಕೂಡ ಇನ್ನ ಇಲ್ಲಿ ಕೆಳಗಡೆ ನೋಡಿ, ಇವೆಲ್ಲ ಕೂಡ ಕ್ರೇಪ್ ಗೆ ಸಂಬಂಧಪಟ್ಟಿರುವ ಡಿಸೈನ್. ಹೂವಿನ ಡಿಸೈನ್ ಬೇಕಾ, ಸಣ್ಣ ಹೂವ ಇದೆ, ದೊಡ್ಡ ಹೂವ ಇದೆ, ಮಧ್ಯದಲ್ಲಿ ಜರಿ ವರ್ಕ್ ಬೇಕಾ, ಅದು ಇದೆ. ಪ್ಲೇನ್ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಕೂಡ ಇವೆಲ್ಲ ಮೋಸ್ಟ್ ಡಿಮ್ಯಾಂಡೆಡ್ ಕರ್ನಾಟಕ ಸ್ಯಾರೀಸ್. ಕರ್ನಾಟಕದವರ ಫ್ಯಾಕ್ಟರಿದಲ್ಲಿ ಕನ್ನಡ ಕಲೆಕ್ಷನ್ ಸಿಗುತ್ತೆ. ಸೊ ಇದು ಮಾತ್ರನೇ ಅಲ್ಲ, ಇನ್ನ ಯಾರಾದ್ರೂ ಕೆಲವೊಬ್ರು ಕುರ್ತಿ ಬಿಸ್ನೆಸ್ ಸರ್, ಕುರ್ತಿ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೂ ಇದೆ, ಇದೆ ಸರ್. ಅದನ್ನು ಕೂಡ ಅದು ಕೂಡ ತೋರಿಸ್ಕೊಡ್ತೀನಿ. ಅದು ಸ್ವಲ್ಪ 2 ನಿಮಿಷದಲ್ಲಿ ಅದು ಕೂಡ ತೋರಿಸ್ಕೊಡ್ತೀನಿ. ಕುರ್ತಿ ಕಲೆಕ್ಷನ್ ಸರ್ ನೋಡಿ, ಈಗ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಹುಡುಗಿಯರು ಜೀನ್ಸ್ ಮೇಲೆ ಟಾಪ್, ಶಾರ್ಟ್ ಟಾಪ್. ಓಕೆ, 99 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಎಂತ ಬೇಕು 99 ಹಿಡಿದ ನಂತರ 2,000 ರೂಪಾಯಿ ಮಟ್ಟ ರೇಂಜ್ ಇದೆ. 3 ಪೀಸ್, 2 ಪೀಸ್, 1 ಪೀಸ್ ಎಲ್ಲ ಇದೆ. ನಿಮಗೆ ಏನ್ ಬೇಕಾದ್ರೆ ಕ್ವಾಂಟಿಟಿ ಸ್ಟಾರ್ಟ್ ಮಾಡಬಹುದು. ಇದು ಹುಡುಗಿಯರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಕಾಲೇಜ್ ಹೋಗ್ತಾ ಸರ್, ಅವರು 15-20 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಒಳ್ಳೆ ಬಿಸ್ನೆಸ್ ಇದೆ, ಗ್ಯಾರಂಟೆಡ್ ಕ್ವಾಲಿಟಿ ಇದೆ. ಇದು ಈ ಐಟಮ್ ಇದೆ ಸರ್, ಫುಲ್ ಗ್ಯಾರಂಟಿ. ಬಟ್ಟೆ ಕಲರ್ ಡಿಸೈನ್ ಏನ್ ಹೋಗಲ್ಲ ಸರ್. ರೇಟ್ ನಲ್ಲಿ ನೋಡಿದ್ರೆ 135, ಆದ್ರೆ 135 ರೂಪಾಯಿದಲ್ಲಿ ನಿಮಗೆ ಸ್ಟಿಚಿಂಗ್ ಚಾರ್ಜ್ ತಗೊಂಡಿದ್ದೀನಿ. ಒಂದ್ ಯಾವ್ದೋ ಕುರ್ತಿ ಸ್ಟಿಚಿಂಗ್ ಮಾಡಿ ಹೋದ್ರೆ 135 ರೂಪಾಯಿ ಆಗುತ್ತೆ. ಆದ್ರೆ ನಿಮ್ಗೆ ಆ ರೇಟ್ ನಲ್ಲಿ ಫುಲ್ ಗ್ಯಾರಂಟೆಡ್ ಕ್ವಾಲಿಟಿ ಕೊಡ್ತೀನಿ. ನೋಡ್ತೀರಾ, ಇದು ನೋಡ್ರಿ, ಫ್ಲವರ್ ಇವೆಲ್ಲ ಈ ತಲೆಗೆ ಲೆಗಿನ್ಸ್ ಹಾಕಿ ಒಳ್ಳೆ ಸುಂದರ ಕಾಣುತ್ತೆ ಸಣ್ಣರೆ. ಕಲೆಕ್ಷನ್ಸ್ ನೋಡಿ, ಲೈಟ್ ಕಲರ್ ಎಲ್ಲ ಇಲ್ಲಿ ಕಾಲೇಜ್ ಟೈಪ್ ಕಲೆಕ್ಷನ್ಸ್. ಕಮ್ಮಿ ರೇಟ್ ನಲ್ಲಿ ನಿಮ್ಗೆ ಒಳ್ಳೆ ಕಲೆಕ್ಷನ್ ಕೊಡಕತ್ತೀನಿ.
ಈ ಟೈಪ್ ಎಲ್ಲ ನೀವು ಹಾರಿಸಬಹುದು. ಇದಕ್ಕಿಂತ ಜಾಸ್ತಿ ನಮ್ಮ ಹತ್ರ ವೆರೈಟಿ ನೋಡಕ್ಕಿದೆ. 2 ಪೀಸ್ 3 ಪೀಸ್ ನಮ್ಮ ಹಂಗೆ ವಿಡಿಯೋ ನೋಡ್ತಾ ಇರ್ರಿ, ಸಿಗುತ್ತೆ ನಿಮಗೆ. ನೀವು ತಗೋಬಹುದು. 4 ಪೀಸ್ ಮ್ಯಾಚಿಂಗ್ ಇದೆ. ಮ್ಯಾಚಿಂಗ್ ಕೂಡ ಈ ಟೈಪ್ ಅನ್ನ ನೋಡ್ತೀರಾ ನಾಗರಾಜ್ ಅನ್ನ, ಇದು ಮ್ಯಾಚಿಂಗ್ ತೋರಿಸ್ತೀನಿ. ಇದು 1 ಪೀಸ್ ಇದೆ, ಅದ್ರಲ್ಲಿ 4 ಕಲರ್ ಸಿಗುತ್ತೆ. ಇದು 1 ಪೀಸ್ ಇದೆ, ಅದ್ರಲ್ಲಿ 4 ಕಲರ್, ಬಟ್ ಸೈಜ್ ಚೇಂಜ್ ಆಗುತ್ತೆ. ಮಿಕ್ಸ್ ಬೇಕಾದ್ರೆ ಮಿಕ್ಸ್ ಸಿಗುತ್ತೆ. ಯಾರು ರಿಟೇಲ್ ಅಂಗಡಿ ಮಾಡ್ಬೇಕು ಸರ್, ನಮಗೆ 100 ಡಿಸೈನ್ ಇದೆ, 100 ಪೀಸ್ ಕೊಡ್ರಿ ಸರ್, 100 ಬೇರೆ ಬೇರೆ ಡಿಸೈನ್ ಕೊಡ್ರಿ, ಅದು ಕೂಡ ತಯಾರಿದ್ದೀನಿ. ಈ ಟೈಪ್ ಎಲ್ಲ ಸೆಟ್ ಟು ಸೆಟ್ ರೇಂಜ್ ವೈಸ್ ಕ್ವಾಲಿಟಿ ಕ್ವಾಂಟಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ನಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಇಂದ ಜಾಯಿನ್ ಆಗಿ ನಮ್ಮ ಬಿಸ್ನೆಸ್ ಜೊತೆಗೆ ನಿಮಗೆ ಇಲ್ಲ ಅಂದ್ರೆ ಬಹಳ ಬೆನಿಫಿಟ್ ಮಾಡ್ಕೊಡ್ತೀನಿ. ನೋಡ್ತೀರಾ, ಇದು ಓನ್ಲಿ ಫಾರ್ ನಮ್ಮ ಬಿಸ್ನೆಸ್ ಗೆ ವಿಡಿಯೋ ಇಲ್ಲ ಸರ್, ನಿಮಗೂ ಒಳ್ಳೇದಾಗ್ಲಿ ಆ ಭಾವನೆಯಿಂದ ನಾವು ವೆರೈಟಿ ತೋರಿಸ್ತೀವಿ, ಆ ಭಾವನೆಯಿಂದ ಕ್ವಾಲಿಟಿ ತೋರಿಸ್ತೀವಿ, ಆ ಭಾವನೆಯಿಂದ ಐಟಮ್ ತೋರಿಸ್ತೀವಿ. ಸೊ ಒಂದು ಸರಿ ಸೂರತ್ಗೆ ಖಂಡಿತ ವಿಸಿಟ್ ಆಗಿ. ಎಂತಾದಾರ ಪ್ರಾಬ್ಲಮ್ ಇಲ್ಲಿ ಸೂರತ್ ಪ್ರಾಬ್ಲಮ್ ನಿಮಗೆ ಬರೋದಿಲ್ಲ. ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ನಾವು ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. ಇಲ್ಲಿ ಬಂದ ಮೇಲೆ ನಾವು ನಿಮಗೆ ಫುಲ್ ಕಾಪಾಡ್ತೀವಿ, ತೊಂದರೆ ಇಲ್ಲ, ಬನ್ನಿ ಒಂದ್ಸಲಿ. ಓಕೆ, ಸೊ ಅಣ್ಣವ್ರು ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ. ಇನ್ನ ನಿಮ್ಗೆ ಏನಾದ್ರು ಬಿಸ್ನೆಸ್ ಎಂಕ್ವೈರಿ ಇದ್ರೆ, ಬಿಸ್ನೆಸ್ ಹೆಂಗ್ ಶುರು ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಟೋಟಲ್ ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಒಮ್ಮೆ ಅಣ್ಣವ್ರ ಜೊತೆ ಮಾತಾಡಿ, ನಿಮ್ಗೆ ಒಳ್ಳೆ ಬಿಸ್ನೆಸ್ ಇಸ್ಕೊಡ್ತಾರೆ. ಇದು ಮಾತ್ರ ಗ್ಯಾರಂಟಿ ಅಂತ ಹೇಳಿ. ಗ್ಯಾರಂಟಿ ಸರ್. ಓಕೆ, ಸೊ ಅಣ್ಣವ್ರು ತುಂಬಾ ಬಿಸಿದಲ್ಲಿ ಇದ್ರೆ ಕೂಡ ನಮ್ಗಾಗಿ ಒಂದು 10 ನಿಮಿಷ ಕೊಟ್ಟಿದ್ದಾರೆ. ನಿಮ್ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ ಇಂದ ಎಲ್ಲರಿಗೂ ಧನ್ಯವಾದ.